ಸಿಎಂ ಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಆರ್ಡಿಎಕ್ಸ್ ಬಾಂಬ್ ಇಡುವುದಾಗಿ ಬೆದರಿಕೆಯೊಂದು ಬಂದಿದೆ. ಇಬ್ಬರ ಮನೆಗೂ ಕೂಡ ಬಾಂಬನ್ನು ಇಟ್ಟಿರುವುದಾಗಿ ಬೆದರಿಕೆ ಮಾಡುವಂಥ ರೀತಿಯಲ್ಲಿ ಇಮೇಲ್ ಒಂದು ಬಂದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಆರ್ಡಿಎಕ್ಸ್ ಬಾಂಬ್ ಇಡೋದಾಗಿ ಬೆದರಿಕೆಯೊಂದು ಬಂದಿದೆ. ಇಬ್ಬರ ಮನೆಗೂ ಕೂಡ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು. ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಬಂದಿದೆ. ಅದನ್ನ ಅಶ್ವಿನ್ ಶೇಖರ್ ಎಂಬಾತನ ಮೇಲಿನ ಐಡಿಯಿಂದ ಈ ಒಂದು ಬೆದರಿಕೆ ಕರೆ ಬಂದಿರುವಂಥದ್ದು. ತಮಿಳುನಾಡು ಮೂಲದ ಅಶ್ವಿನ್ ಶೇಖರ್ ಏನಿದ್ದಾರೆ ಈ ಒಂದು ವ್ಯಕ್ತಿಯಿಂದ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಅಲರ್ಟ್ ಆದಂತಹ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನು ಮಾಡಿರ್ಬೋದು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಇವರೊಬ್ಬರ ಮನೆಗೂ ಕೂಡ ಆರ್ಡಿಎಕ್ಸ್ ಬಾಂಬನ್ನು ಇಟ್ಟಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಬೆದರಿಕೆಯ ಒಂದು ಇಮೇಲ್ ಬಂದಿತ್ತು. ನಾವು ಅದನ್ನು ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡ್ತೀವಿ ಅಂತ ಕೇಳಿ ಕೂಡ ಬೆದರಿಕೆಯನ್ನು ಕೊಟ್ಟಿದ್ರು. ಆ ರೀತಿ ಹೇಳಿದಂತಹ ವ್ಯಕ್ತಿ ಅಶ್ವಿನ್ ಶೇಖರ್ ಎಂಬಾತ ಏನಿದ್ದಾರೆ ಆತ ಆತನ ಒಂದು ಮೇಲ್ ಐಡಿಯ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈತ ಮೂಲತಃ ತಮಿಳುನಾಡಿನವನು ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಅಲರ್ಟ್ ಆದಂತಹ ಪೊಲೀಸರು ಆತನಿಗಾಗಿ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಆತ ಯಾರು ಅಂತ, ಎಲ್ಲಿದ್ದಾನೆ ಅಂತ. ಡಿಕೆ ಶಿವಕುಮಾರ್ ಅವರ ಒಂದು ಮೇಲ್ ಐಡಿಗೆ ಈ ಒಂದು ಮೆಸೇಜ್ ಬಂದಿದೆ. ಡಿಕೆ ಶಿವಕುಮಾರ್ 1@gmail.com ಇಮೇಲ್ಗೆ ಬೆದರಿಕೆ ಕರೆ ಬಂದಿರುವಂಥದ್ದು. ಬಾಂಬ್ ಸ್ಕ್ವಾಡ್ ಮೂಲಕ ಪರಿಶೀಲನೆ ಕೂಡ ಮಾಡಿದ್ದಾರೆ ಪೊಲೀಸರು. ಅದು ಸುಳ್ಳಾದರೂ ಏನೇ ಆದರೂ ಕೂಡ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ, ಸುಮ್ಮನೆ ಯಾವುದೋ ಒಂದು ಮೇಲ್ಗಳಿಂದ ಬಾಂಬ್ ಅಲ್ಲಿಡ್ತೀವಿ, ಇಲ್ಲಿಡ್ತೀವಿ, ವಿಧಾನಸೌಧಕ್ಕೆ ಇಡ್ತೀವಿ, ಇನ್ನೊಂದು ಕಡೆ ಇಡ್ತೀವಿ ಅಂತ ಆ ಮೇಲ್ಗಳು ಬರ್ತಾ ಇರುತ್ತೆ ಸಾಕಷ್ಟು ಬಾರಿ. ಈ ರೀತಿಯಾಗಿ ಬಾಂಬ್ ಬೆದರಿಕೆ ಈಗ ಡಿಕೆ ಶಿವಕುಮಾರ್ ಮನೆಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವ್ರ ಮನೆಗೆ, ಇವರ ಮನೆಗೆ ಆರ್ಡಿಎಕ್ಸ್ ಬಾಂಬನ್ನು ನಾವು ಇಟ್ಟಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಬೆದರಿಕೆಯ ಒಂದು ಇಮೇಲ್ ಬಂದಿರುವಂಥದ್ದು. ಈ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯಾಗಿ ಇವರು ಮೇಲ್ ಮಾಡ್ತಾರೆ ಅಂದರೆ ಇವರಿಗೆ ಎಷ್ಟು ಧೈರ್ಯ ಇರಬೇಕು ಅನ್ನೋಂಥ ರೀತಿಯಲ್ಲಿ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಏನು ಕೇರಳ ಮೂಲದ ವ್ಯಕ್ತಿಯೊಬ್ಬ, ತಮಿಳುನಾಡದ ಮೂಲದ ವ್ಯಕ್ತಿಯೊಬ್ಬ, ಆತನಿಗೆ ಸಂಬಂಧಪಟ್ಟಂಥ ಒಂದು ಮೇಲ್ ಐಡಿಯಿಂದ ಈ ಒಂದು ಮೇಲ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದು ಯಾರಿಗೆ? ಡಿಕೆ ಶಿವಕುಮಾರ್ ಅವರ ಒಂದು ಮೇಲ್, ಡಿಕೆ ಶಿವಕುಮಾರ್ gmail.com ಏನಿದೆ ಆ ಒಂದು ಮೇಲ್ಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ಬಾಂಬ್ ಸ್ಕ್ವಾಡ್ಗಳನ್ನು ಕರೆಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅದು ಏನೇ ಇರಲಿ, ಅದು ಹುಸಿಯಾಗಿದ್ದರೂ ಕೂಡ ಸರಿ, ಏನೇ ಆದರೂ ಸರಿ, ಚೆಕ್ ಮಾಡಬೇಕಲ್ವಾ, ಅದು ಪ್ರೋಟೋಕಾಲ್ ಇರುತ್ತೆ, ಅದರ ಪ್ರಕಾರ ಹೋಗಿ ಚೆಕ್ ಮಾಡಿದ್ದಾರೆ. ಇನ್ನು ಯಾರು ಈ ಒಂದು ಬೆದರಿಕೆ ಮೇಲನ್ನು ಕಳಿಸಿದ್ದಾರೋ ಅವರಿಗೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. FIR ಅನ್ನು ಕೂಡ ಮಾಡಿದ್ದಾರೆ ಪೊಲೀಸರು. ನೋಡಿ, ಈ ರೀತಿಯಾಗಿ ಏನು ಬೆದರಿಕೆ ಕರೆಗಳು ಬರ್ತಾ ಇದೆ, ಬಾಂಬ್ ಬೆದರಿಕೆ ಕರೆಗಳು ಸಾಕಷ್ಟು ಬರ್ತಾ ಇದೆ ಇತ್ತೀಚಿನ ಒಂದು ದಿನಗಳಲ್ಲಿ. ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಸರ್ಕಾರ ಏನು ಮಾಡಿದೆ, ಈಗ ಇದೇ ಒಂದು ವಿಚಾರವಾಗಿ ಈ ಬಾಂಬ್ ಬೆದರಿಕೆ ಬರುವಂತಹ ಒಂದು ಮೇಲ್ಗಳಿಗೆ, ಕರೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ತನಿಖಾ ತಂಡವನ್ನು ರಚನೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೆ. SIT ತಂಡವನ್ನು ರಚನೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಈ ರೀತಿಯಾಗಿ ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಬಾಂಬ್ ಇಡ್ತೀವಂತ ಏನು ಬೆದರಿಕೆಗಳನ್ನು ಹಾಕ್ತಾ ಇರ್ತಾರೆ, ಫೋನ್ ಕಾಲ್ಗಳ ಮೂಲಕ ಅಥವಾ ಮೇಲ್ಗಳ ಮೂಲಕ ಬರ್ತಾ ಇರೋದನ್ನೇ ನಾವು ಗಮನಿಸ್ತಾ ಇದ್ವಿ. ಆ ಒಂದು ವಿಚಾರವಾಗಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅವ್ರನ್ನ ಹುಡುಕಿ ಅನ್ನುವಂಥ ರೀತಿಯಲ್ಲಿ ಇದಕ್ಕೋಸ್ಕರ ಕೂಡ ಒಂದು SIT ತಂಡವನ್ನು ರಚನೆ ಮಾಡೋಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷ ತನಿಖಾದ SIT ಟೀಮನ್ನು ಕೂಡ ಇದಕ್ಕೆ ನಾವು ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಈಗ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧನೇ ಅಥವಾ ಅವರ ಮನೆ ಮೇಲೇ ನಾವು ಬಾಂಬನ್ನು ಇಟ್ಟಿದ್ದೀವಿ, ಅದು ಯಾವುದು ಆರ್ಡಿಎಕ್ಸ್ ಬಾಂಬ್ ಅಂತ ಹೇಳಿ ಇಮೇಲ್ ಬೆದರಿಕೆಯೊಂದು ಬಂದಿರುವಂಥದ್ದು. ಹೀಗಾಗಿ ಈ ಬೆದರಿಕೆ ಏನು ಬಂದಿದೆ, ನಾವು ರಿಮೋಟ್ ಮೂಲಕ ಕಂಟ್ರೋಲ್ ಮಾಡ್ತೀವಿ, ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಬಂದಿದೆ. ಈ ಮೇಲನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸರು ಏನು ಮಾಡಿದರೆ
ಬಾಂಬ್ ಸ್ಕ್ವಾಡನ್ನು ಕರೆಸಿ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಯಾವುದು ಇಲ್ಲ ಅಂತ ಕೂಡ ಗೊತ್ತಾಗಿದೆ. ಹೀಗಾಗಿ ಅದು ಏನೇ ಇದ್ರೂ ಕೂಡ ಬಾಂಬ್ ಬೆದರಿಕೆ ಬಂದಿರುತ್ತೋ ಹಾಕುವಂತಹ ಒಂದು ಧೈರ್ಯ ಮಾಡ್ತಾ ಇರುತ್ತೋ ನಿಜಕ್ಕೂ ಕೂಡ ಇದು ಸರಿಯಲ್ಲ. ನೋಡಿ, ಇದೇ ಒಂದು ಪ್ರಿಯಾಂಕ್ ಖರ್ಗೆ ಸಚಿವ ಅವರಿಗೆ ಬೆದರಿಕೆ ಒಂದು ಕರೆ ಕೂಡ ಒಂದು ಜೀವ ಬೆದರಿಕೆ. ಅವರು RSSನವರು ಅಂತ ಹೇಳಿದ್ರು, ಅವ್ರು ಯಾರು ಅಂತ ಗೊತ್ತಿಲ್ಲ. ಬಟ್ ಆದರೆ ಒಬ್ಬ ಮಂತ್ರಿಯ ಫೋನ್ ನಂಬರ್ ಅಷ್ಟು ಸಲೀಸಾಗಿ ಹೆಂಗೆ ಸಿಗುತ್ತೆ ಅನ್ನುವಂತಹ ವಿಚಾರ ಕೂಡ ಗಮನಿಸಬೇಕಾಗುತ್ತೆ. ಸರ್ಕಾರ ಆಗಿರ್ಬೋದು, ತನಿಖೆ ಮಾಡುತ್ತಾ ಅಧಿಕಾರಿಗಳು ಕೂಡ, ಯಾರೇ ಆಗಿರಲಿ. ಮತ್ತು ಇನ್ನು ಈ ವಿಚಾರ ಏನಿದೆ, ಬಾಂಬ್ ಇಡ್ತೀವಿ ನಾವು, ಬಾಂಬ್ ಇಟ್ಟಿದ್ದೀವಿ ನಾವು ಇಬ್ಬರ ಮನೆಗೆ ಅಂದರೆ ಅಲ್ಲಿ ಶಿವಕುಮಾರ್ ಮನೆಯವರ ಹತ್ರ ಮತ್ತು CM ಮನೆ ಸಿದ್ದರಾಮಯ್ಯ ಅವರ ಮನೆ ಹತ್ರ ಹೋಗಿ ನಾವು ಸುಮ್ಮನೆ ನಿಂತುಕೊಂಡ್ರೆ ಕೂಡ ಅಲ್ಲಿರುವಂತಹ ಸಿಬ್ಬಂದಿಗಳು ಕೇಳ್ತಾರೆ, ನೀನು ಯಾರು, ಯಾಕೆ ಬಂದಿದ್ದೀಯಾ, ಎತ್ತ ಅಂತ. ಆ ಒಂದು ಮನೆ ಸುತ್ತಮುತ್ತ ಓಡಾಡಿದ್ರು ಕೂಡ ಪ್ರಶ್ನೆ ಮಾಡ್ತಾರೆ. ಅಂತಹ ಒಂದು ಟೈಟ್ ಸೆಕ್ಯೂರಿಟಿ ಇರುತ್ತೆ ಇವರಿಬ್ಬರ ಮನೆಗೆ ಕೂಡ. ಹೀಗಿರುವಾಗ ನಾವು ಇವರ ಮನೆಗಳಿಗೆ ಬಾಂಬ್ ಇಟ್ಟಿದ್ದೀವಿ ಅಂತ ಒಂದು ಬೆದರಿಕೆ ಕರೆ ಬಂದರೆ ಇದು ನಿಜಕ್ಕೂ ಕೂಡ ನಂಬುವಂಥದ್ದು ಅಥವಾ ನಂಬುವಂಥದ್ದಲ್ಲ ಅಂತ ಗೊತ್ತಿಲ್ಲ. ಆದರೆ ಯಾವ ಕ್ಷಣದಲ್ಲಿ ಏನಾದರೂ ಆಗಬಹುದು ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಈ ಒಂದು ವಿಚಾರವಾಗಿ ಬಾಂಬ್ ಸ್ಕ್ವಾಡ್ಗಳನ್ನು ಕರ್ಕೊಂಡು ಪರಿಶೀಲನೆಯನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.